2 ಕೋಟಿ ರೂಪಾಯಿದು 2 ಎಕರೆ ಜಮೀನು ಕೊಡ್ಸ್ಲಕ್ಕೆ ತಯಾರಾಗ್ಯಾರ. ಈಗಾಗಲೇ ನನ್ನ ಕಡೆಯಿಂದ 2 ಎಕರೆದ್ದು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸ್ಯಾರ ಇದೇ ಗುರುಗಳು. ನಾವು ಎಲ್ಲರೂ ಸಿ ಪಾಲ್ರು ನಾವೆಲ್ಲರೂ ನಾಳೆ ಬುಧವಾರ ಸೇರ್ಲಕ್ಕಂತೀವಿ ಬೆಂಗಳೂರಿನಾಗ. ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ ಒಂದು 10 ಅಥವಾ 15 ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್, ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ, ಅದು ಯಾವುದೇ ಜಾತಿಯವರಲ್ಲಿ 1,000 ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕತ್ತೀವಿ, ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ. ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ, ಮಧ್ಯಾಹ್ನ ಬಂದ್ರೆ ಅದೊಂದು ಊಟ, ರಾತ್ರಿ ಒಂದು ಊಟ. ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ IAS ಆಗ್ಬೋದು, ಒಬ್ಬ AC ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ PS ಆಗ್ಬೋದು. ಅದು ಏನೇ ಸಮಾಜನಾಗ ಒಂದು ಬಡವರು ಬರೇ ಪಂಚಮಸಾಲಿ ಅಲ್ಲ, 1,000 ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು 50% ನಮ್ಮ ಸಮಾಜದವ್ರು ಇರಲಿ, 50% ಉಳಿದ ಎಲ್ಲ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ. ಇಲ್ಲಿ ಚಾಣಕ್ಯ ಗಿಣಕ್ಕೆ ನಿಮ್ಗೆ ಹೇಳ್ತೀನಿ, ಎಲ್ಲಿ ಲಗ್ನ ನಡೀತೈತಿ, ಎಲ್ಲಿ ಗಣಪತಿ ಕೂಡ್ಸ್ತಾರ, ಎಲ್ಲಿ ದೇವಿ ಕೂಡ್ಸ್ತಾರ, ಅಲ್ಲಿ ಪ್ರಸಾದ ಈಗ ಶ್ರಾವಣ ಚಾಲು ಆಯಿತು. ಈಗೆಲ್ಲ ಗುಡಿಯಾಗ ಶ್ರಾವಣದಾಗ ಮಾಡಿರ್ತಾರಲ್ರಿ, ಆ ಹುಡುಗರು ನೋಡ್ರಿ 1,000 ಹುಡುಗರು ಅಲ್ಲೇ ಇರ್ತಾವೆ, ಯಾರು ಕೋಚಿಂಗ್ ಬಂದವ್ರು. ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು, ಧಾರವಾಡಕ್ಕೊಂದು ಇದನ್ನು ಮಾಡಬೇಕಂತೇಳಿ ಈಗ ನಾಳೆ 2ನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗೂ ಈಗ ಅನ್ನ ದಾಸೋಹ ಚಾಲೂ ಮಾಡ್ಲಕತ್ತೀವಿ. ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ರೆ ಮಾತಾಡ್ತೀವಿ. ಅವರು ತಲೆಯನ್ನು ತೆಗೆದಾರ. ಈ ಉಚ್ಚಾಟಿತ ಮಾಡ್ಲಿಕ್ಕೆ ರೀ ಸಮಾಜ ಒಪ್ಕೊಂಡ ಮ್ಯಾಗ ಇದೇನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ, 6 ವರ್ಷಕ್ಕೆ ಉಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ. ಇದು 3ನೇ ಸಲ, 3 ಸಲದ ಉಚ್ಚಾಟನೆ 6 ವರ್ಷ ಅಂದ್ರೆ 18 ವರ್ಷ ನಾನು BJPಗೆ ತೊಗೋಬಾರ್ದಾರಪ್ಪ. ಈಗ ನೋಡ್ರಿ ಇನ್ನು 2 ತಿಂಗಳು ಮತ್ತೆ ತೊಗೋತಾರೆ, ಏನು ಮಾಡೋರು? ಸೂಚನೆ ಇಲ್ಲ, ಹಂಗೈತಿ. ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಅದು ಸುಮ್ಮನೆ ಬಾತಾರೆ, ಇಲ್ಲಾಂದ್ರೆ ಸುಮ್ಮನೆ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಹೊತ್ತು ಅವ್ರು ಕಾಲು ಹಿಡಿಬೇಕಾಗ್ತದೆ. ಸರ್, ನಿಮ್ಮ ಟೀಮ್ ಕೂಡ ಈಗ ಹೋಗ್ಯದಂತೆ, ನಿನ್ನೆ ಅಲ್ಲಿಗೆ ಇದ್ರ ಬಗ್ಗೆ ವಿವರಣೆ ಕೊಡಲಿಕ್ಕೆ ಹೋಗಿದ್ದಾರೆ. ಎಲ್ಲಿವರೆಗೂ ಬಂದಿದೆ ಸರ್? ಯಾಕಂದ್ರೆ ರಾಜ್ಯಾಧ್ಯಕ್ಷನ ಜಟಿಲ್ ಹಾಕೋತನ ಹೊರಟೋದು ಪ್ರತಿನಿತ್ಯ. ಜಟಿಲ್ ಆಗೋದೇ ರೀ. ಮೋದಿಯವ್ರು ಏನು ಹೇಳ್ತಾರೆ, ನಾ ಖಾವಂಗ ನಾ ಖಿಲಾವಂಗ ಅಂತ ಹೇಳ್ತಾರೆ. ಅಲ್ಲಿ 3 ಹೇಳ್ತಾರೆ, ವಂಶಾಡಳಿತ ನಾನು ಒಪ್ಪೋದಿಲ್ಲ, ಭ್ರಷ್ಟಾಚಾರ ಒಪ್ಪೋದಿಲ್ಲ. ವಂಶಾಡಳಿತ ಅಂದ್ರೆ ಯಡಿಯೂರಪ್ಪ, ಭ್ರಷ್ಟಾಚಾರ ಅಂದ್ರೆ ಯಡಿಯೂರಪ್ಪ. ಇದನ್ನೇ ನಾವು ಪ್ರಧಾನಮಂತ್ರಿಗಳಿಗೆ ಕೇಳಕತ್ತೀವಿ. ನಾವು ಕೇಳೋ ನಾನು ಹಕ್ಕೈತಿ, ಒಬ್ಬ ಕಾರ್ಯಕರ್ತದೀನಿ, ಯಾಕೆ ಕೇಳಬಾರ್ದು? ಪಾರ್ಟಿ ಕಾರ್ಯಕರ್ತಗೆ ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳೋ ಹಕ್ಕು ನಮಗೈತೆ. ನಾನು ಕೇಳ್ತೀನಿ ಮೋದಿಯವ್ರಿಗೆ, ನೀವೇ ಹೇಳಿರಲ್ರಿ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ತಿಳಿರಿ, ಭ್ರಷ್ಟರನ್ನ ನಾನು ಟಾಲ್ರೇಟ್ ಮಾಡೋದು ಅಂತೇಳಿ. ಇವು 2 ಅದಾರಪ್ಪ, ನಿಮ್ಮ ಪ್ರೂಫ್ ಬೇಕಾದ್ರೆ ತಂದು ಕೊಡ್ತೀವಿ. ಕರೋನಾದಾಗ ತಿಂದಿದ್ದು ಇಲ್ಲ, ಕರೋನಾದಾಗ ಎಟ್ಟು ಹೊಡೆದಿರಿ, ನಿಮ್ಮ ಮನೆಗೆ ಎಟ್ಟು ನೋಟಿನ ಮೆಷಿನ್ ಇಟ್ಟಿದ್ರಿ, ಪಾಸ್ ರೂಪಾಯಿ 1 ನೋಟ್ ರೂಪಾಯಿ ಯಾವ್ದಾರ ಒಬ್ಬ ಕಾಂಟ್ರಾಕ್ಟರ್ ಪಾಸ್ ಇರೋ ಕಡಿಮೆ ಬತ್ತಂದ್ರೆ ಆ ಬಂಡಲ್ದಾಗ ಆ ಪಾಸ್ ತಂದು ಕೊಟ್ಟ ಮ್ಯಾಗನೇ ಅದು ಶುದ್ಧ, ಅದು ಸಾಕ್ಷಿ ಅದಾವೆ. ಮತ್ತೇನೇನು ಬೇಕು ರೀ? ಅದಕ್ಕೆ ಇವನು ಅದು ರಾಜ್ಯಾಧ್ಯಕ್ಷ ಮಾಡಬೇಡತ್ತ ನಾವೆಲ್ಲ ಒಕ್ಕೂರಿನ ಆಗ್ರಹ ಐತಿ. ಈಗ ಕನ್ವಿನ್ಸ್ ಆಗ್ಯಾರ.